ಪ್ರೇಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಹಲ್ಲೆಲೂಯಾ. ಸೊ ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಿಯರೇ, ಜನಗಳಿಗೆ ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ, ಅವರಿಂದ ಏನು ಪಡ್ಕೊಳ್ಬೇಕಂತ, ಸೊ ಅದನ್ನು ನೀವು ಕೂಡ ಅವರಿಗೆ ಮಾಡಬೇಕಂತೆ. ಹಲ್ಲೆಲೂಯಾ. ನೀವು ಅವರಿಗೆ ಮಾಡಿದಾಗ ಅವರು ನಿಮಗೆ ಮಾಡ್ತಾರಂತೆ ಪ್ರಿಯರೇ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ಫಸ್ಟು ನೀನು ಅವರಿಗೆ ಮಾಡು. ಹಲ್ಲೆಲೂಯಾ. ಏನೇ ಆಗಿರ್ಬೋದು, ಒಂದು ದಾನನೇ ಆಗಿರ್ಬೋದು, ಪ್ರೀತಿಯಿಂದ ಮಾತಾಡ್ಸೋದೇ ಆಗಿರ್ಬೋದು, ಹಲ್ಲೆಲೂಯಾ, ಒಳ್ಳೆ ಸಂಬಂಧದಿಂದ ಇಟ್ಟುಕೊಳ್ಳೋದೇ ಆಗಿರ್ಬೋದು, ಹಲ್ಲೆಲೂಯಾ. ಸೊ ನೀನು ಎಷ್ಟು ಪ್ರೀತಿಯಿಂದ ಅವ್ರಿಗೆ ಮಾತಾಡ್ತೀಯೋ ಅವರು ಕೂಡ ನಿನಗೂ ಆ ರೀತಿಯಾಗಿಯೇ ಮಾತಾಡಿಸ್ತಾರೆ ಪ್ರಿಯರೇ. ಪ್ರೀತಿನೂ ಕೂಡ ಮಾಡ್ತಾರೆ. ಹಲ್ಲೆಲೂಯಾ. ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾನೆ ಪ್ರಿಯರೇ. ಸೊ ಇಬ್ಬರು ಸ್ತ್ರೀಯರಿದ್ದಾರೆ. ಹಲ್ಲೆಲೂಯಾ. ದೇವಜನರು ದೇವರನ್ನು ನಂಬ್ಕೊಂಡಿದ್ದಾರೆ. ಆದರೂ ಕೂಡ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಸೇವಕರ ಹತ್ರ ಬಂದುಬಿಟ್ಟು ಹಲ್ಲೆಲೂಯಾ, ಈಕಿ ಬೆಳೀತಾ ಇದ್ದಾಳೆ, ಆಕಿನೂ ಬೆಳೀತಾ ಇದ್ದಾಳೆ. ಬಟ್ ಆದರೆ ಇಬ್ಬರು ಅಕ್ಕಪಕ್ಕದ ಮನೇಲಿದ್ದಾರೆ. ಅವರಿಬ್ಬರಿಗೆ ಏನಂದರೆ ಇಬ್ಬರು ಬೆಳೆಯೋದು ಇಷ್ಟ ಇಲ್ಲ. ಹಲ್ಲೆಲೂಯಾ. ಒಬ್ರೊಬ್ರು ಬೆಳೆಯೋದು ಇಷ್ಟ ಇಲ್ಲ. ಅದಕ್ಕೆ ಪಾಸ್ಟರ್ ಹತ್ರ ಬಂದು ಹೇಳ್ತಾರೆ, ಪಾಸ್ಟ್ರೇ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀನಿ, ಆಕಿನ ಪರವಾಗಿ ನಾನು ಆಗ್ತಾಯಿಲ್ಲ. ಹಲ್ಲೆಲೂಯಾ. ಆಕಿನ ಥರ ನಾನು ಆಗಬೇಕು, ನಾನು ಆಕಿನ ಥರ ಶ್ರೀಮಂತರಾಗಬೇಕು, ಒಳ್ಳೆ ಸ್ಟೇಟಸ್ ತೊಗೋಬೇಕು ನಾನು. ಹಲ್ಲೆಲೂಯಾ. ಸೊ ಇದೆಲ್ಲ ಆಕಿಗೆ ಇರ್ತದೆ ಆಸೆ. ಬಂದು ಸೇವಕರ ಹತ್ರ ಹೇಳ್ತಾಳೆ, ಹೌದಾ ಅಮ್ಮ, ಪ್ರಾರ್ಥನೆ ಮಾಡು ನೀನು ಕೂಡ ಅಂತ ಸೇವಕರು ಹೇಳ್ತಾರೆ ಪ್ರಿಯರೇ. ಸೇವಕರು ಹೇಳ್ತಿದ್ರೆ ಓಕೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ಫಸ್ಟೇ ನಾನು ಯಾವ ರೀತಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ, ಆಕಿ ಸ್ಟೇಟಸಲ್ಲಿ ಬಿದ್ದೋಗ್ಬಿಡ್ಬೇಕು, ಬಡವಿ ಆಗಬೇಕು, ನಾನು ಹೆಚ್ಚಾಗಿ ಬೆಳಿಬೇಕು. ಹಲ್ಲೆಲೂಯಾ. ನಾನು ಹೆಚ್ಚಾಗಿ ಬೆಳಿಬೇಕು, ಆಕಿನೂ ಕೂಡ ಆಕಿ ಬೀಳಬೇಕು, ಇದೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಸೊ ಈಗ ಸೇವಕರಿಗೆ ಹಲ್ಲೆಲೂಯಾ, ಆಕಿಗೆ ಹೇಳಿದ್ರೂ ಕೂಡ ಆಕಿಗೆ ಅರ್ಥ ಆಗೋದಿಲ್ಲ. ಅನುಭವ ಆದಾಗಲೇ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಸೊ ಅದಕ್ಕೆ ಒಳ್ಳೆ ರೀತಿಯಿಂದಾಗಿ ಪ್ರಾರ್ಥನೆ ಮಾಡುವಮ್ಮ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೊ ಆಕಿನೂ ಕೂಡ ಬರ್ತಾಳೆ. ಆಕಿನೂ ಕೂಡ ಇದೇ ರೀತಿ ಹೇಳ್ತಾಳೆ, ಫಸ್ಟ್ರೆ ಆಕಿ ಬೆಳೀತಾ ಇದ್ದಾಳೆ, ನಾನು ಬೆಳಿಬೇಕು, ಆಕಿ ಕೆಳಗಿಳಿಬೇಕು ಅಂತ ಹೇಳ್ತಾರೆ. ಸೊ ಸೇವಕರಿಗೆ ಅರ್ಥ ಆಗ್ಬಿಡ್ತದೆ, ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇಲ್ಲ ಇಲ್ಲಿ. ಹಲ್ಲೆಲೂಯಾ. ಇಬ್ಬರು ಒಬ್ರೊಬ್ರು ತನ್ನ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅವ್ರ ಸ್ಟೇಟಸ್ಸು, ಹಲ್ಲೆಲೂಯಾ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಇದ್ದಾರೆ ಅಂತ ಸೇವಕರಿಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಓಕೆ ಅಮ್ಮ, ನೀನು ಒಳ್ಳೆ ರೀತಿಯಿಂದಾಗಿ ದೇವ್ರ ಹತ್ರ ಕೇಳ್ಕೊ, ಪ್ರಾರ್ಥನೆ ಮಾಡು ಅಂತ ಅವರು ಅದನ್ನೇ ಹೇಳ್ತಾರೆ. ಇಬ್ಬರು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಬ್ಬರು ಹೋಗ್ಬಿಟ್ಟು ಏನಂತ ಕೇಳ್ತಾರೆ ಗೊತ್ತಾ, ಪ್ರಾರ್ಥನೆಯಲ್ಲಿ ದೇವ್ರ ಹತ್ರ ಅಕ್ಕಿ ಬಡಿವೆ ಆಗಬೇಕು. ಹಲ್ಲೆಲೂಯಾ. ಆಕಿಗೆ ಏನೂ ಸಿಗಬಾರ್ದು, ಎಲ್ಲ ನನಗೆ ಸಿಗಬೇಕು, ಆಕಿಗೆ ಎಷ್ಟಿದ್ದಾಳೋ ಅದಕ್ಕಿಂತ ಆಕಿ ಪೂರ ಇಳಿದೋಗ್ಬಿಡ್ಬೇಕು ಕೆಳಗೆ ಅಂತ ಇಬ್ಬರು ಆಪೋಸಿಟ್ ಒಬ್ರಿಗೊಬ್ರು ಕೇಳ್ಕೊತಾ ಇರ್ತಾರೆ ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ. ಈ ರೀತಿಯಾಗಿ ಒಬ್ರನ್ನೊಬ್ಬರು ಕೇಳ್ಕೊಳ್ತಾ ಇರ್ತಾರೆ ಪ್ರಿಯರೇ ಪ್ರಾರ್ಥನೆಯಲ್ಲಿ. ಸೊ ಏನು ಮಾಡಬೇಕಂದ್ರೆ ಏನಾಗ್ತದೆ ಅಂದರೆ ಇಲ್ಲಿ ನಿಜವಾಗ್ಲೂ ದೇವರು ಇಬ್ಬರೂ ಕೂಡ ಹಲ್ಲೆಲೂಯಾ ಕೆಳಗಿಳಿಸ್ಬಿಡ್ತಾರೆ. ಯಾಕೆ ಅಂದರೆ ಇಬ್ಬರು ಕೇಳ್ಕೊತಿದ್ದಾರೆ, ಆಕಿ ಹಾಳಾಗಬೇಕಂತ ಈಕಿ ಕೇಳ್ಕೊತಾಳೆ, ಆಕಿ ಹಾಳಾಗಬೇಕಂತ ಈಕಿ ಕೇಳ್ಕೊತಾಳೆ ಅಲ್ವಾ. ಸೊ ಇಬ್ಬರು ಕೇಳ್ಕೊತಿರೋದು ಒಂದೇ, ಇಬ್ಬರು ಹಾಳಾಗಬೇಕಂತ. ಹಲ್ಲೆಲೂಯಾ. ಅವ್ರಿಗೆ ಗೊತ್ತಾಗ್ತಿಲ್ಲ ಪ್ರಿಯರೇ, ನಾವಿಲ್ಲಿ ಏನು ಕೇಳ್ತಿದ್ದೀವಿ ಏನು ಕೇಳ್ತಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾರೆ, ಫಲಾಗಿ ಕೊಡ್ತಾರಲ್ವಾ. ಸೊ ಇಬ್ರಿಗೂ ಕೂಡ ಅದೇ ಫಲನೇ ಕೊಡ್ತಾರೆ. ಹಲ್ಲೆಲೂಯಾ. ಇಬ್ಬರು ಕೂಡ ಅದನ್ನೇ ಫಲ ಕೊಡ್ತಾರೆ. ಸೊ ಆಗ ಪಾಸ್ಟರ್ ಹತ್ರ ಹೋಗಿ ಕೇಳ್ತಾರೆ, ಫಸ್ಟ್ರೆ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ನೀವು ಮಾಡು ಒಳ್ಳೆ ರೀತಿ ಅಂತ ಹೇಳಿದ್ರೆ, ಸೊ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ಆದರೆ ನಾನೇ ಕೆಳಗೆ ಇಳಿದೋಗ್ಬಿಡ್ತಾ ಇದ್ದೀನಿ, ನಾನೇ ಬಡಿವೆ ಆಗ್ತಾಯಿದ್ದೀನಿ. ಆಕೆ ಏನು ನೋಡಿದ್ರೆ ಏನು ಆಗ್ತಾಯಿಲ್ಲ, ಆಕೆಗೆ ನನಗೆ ಇದಾಗ್ತಾಯಿದೆ ಅಂತ ಆಕೆ ಹೇಳ್ತಾಳೆ. ಹಲ್ಲೆಲೂಯಾ. ಆಕೆ ಆಮೇಲೆ ಹೋಗ್ಬಿಟ್ಟು ಆಮೇಲೆ ಆಕೆ ಬರ್ತಾಳೆ, ಫಸ್ಟ್ ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನೀವು ಹೇಳಿದ್ರಂತ, ಬಟ್ ಆಕೆ ಏನೂ ಆಗ್ತಾಯಿಲ್ಲ, ನಾನು ಎಲ್ಲ ಕೆಳಗೆ ಇಳಿದೋಗ್ತಿದ್ದೀನಿ ಅಂತ. ಆಗ
ಇಬ್ಬರೂ ಕರ್ಕೊಂಬಂದಿರಿಸ್ತಾರೆ ಪ್ರಿಯರ. ಫಸ್ಟ್ರು ಇಬ್ಬರು ಕರ್ಕೊಂಬಂದಿರಿಸಿ, ನೀನು ಏನಂತ ಪ್ರಾರ್ಥನೆ ಮಾಡಿಕೊಂಡೆ, ನೀನು ಏನಂತ ಪ್ರಾರ್ಥನೆ ಮಾಡಿಕೊಂಡೆ ಅಂತ ಅವರೇ ಇಬ್ಬರು ಎದುರಿಗೆ ಹೇಳ್ಬಿಡ್ತಾರೆ. ನೀನು ಈ ಅಮ್ಮ ಹಾಳಾಗಲಿ ಅಂತ ನೀನು ಪ್ರಾರ್ಥನೆ ಮಾಡಿಕೊಂಡೆ, ಸೊ ಅದೇ ರೀತಿಯಾಗಿ ನೀನು ಹಾಳಾಗಲಿ ಅಂತ ಈ ಅಮ್ಮ ಪ್ರಾರ್ಥನೆ ಮಾಡಿಕೊಂಡ್ಳು. ಇಲ್ಲಿ ದೇವರು ನೀವು ಏನು ಕೇಳಿದ್ರು ಅದನ್ನೇ ಕೊಟ್ಟಿದ್ದಾನಲ್ವಾ. ಹಲ್ಲೆಲೂಯಾ. ದೇವ್ರದ್ದೇನು ತಪ್ಪಿಲ್ಲ ಇಲ್ಲಿ. ಯಾಕೆಂದರೆ ಇಬ್ಬರು ಹಾಳಾಗಬೇಕಂತ ಕೇಳ್ಕೊಂಡಿದ್ರೆ ಇಬ್ಬರು ಹಾಳಾಗ್ತಾ ಇದ್ದೀರಾ. ಹಲ್ಲೆಲೂಯಾ. ಯಾರಾದರೂ ಆತ್ಮಿಕ ಜೀವಿತದಲ್ಲಿ ನಾನು ಬೆಳಿಬೇಕು ಸೇವಕರೇ ಅಂತ ಹೇಳ್ತೀರಾ? ಅದನ್ನು ಬಿಟ್ಟು ನನ್ನ ಆಸ್ತಿ ದೊಡ್ಡದಾಗಬೇಕು, ನನ್ನ ಅಂತಸ್ತು ಸ್ಟೇಟಸ್ ದೊಡ್ಡದಾಗಬೇಕು, ನಾನು ಸ್ಟೇಟಸಲ್ಲಿ ಬೆಳಿಬೇಕಂತ ನೋಡ್ತಾ ಇದ್ದೀರಾ ಇವತ್ತು. ನನ್ನ ಆತ್ಮಿಕ ಜೀವಿತದಲ್ಲಿ ಬೆಳೆದು ಇನ್ನೊಬ್ಬರನ್ನು ಕೂಡ ಆತ್ಮಿಕ ಜೀವಿತದಲ್ಲಿ ಬೆಳೆಸ್ಬೇಕಂತ ನೋಡ್ತಾ ಇದ್ದೀರಾ ಬ್ರದರ್ ಆ್ಯಂಡ್ ಸಿಸ್ಟರ್? ಹಲ್ಲೆಲೂಯಾ. ಸೊ ಸೇವಕರು ಈ ರೀತಿಯಾಗಿ ಹೇಳ್ತಾರೆ ಪ್ರಿಯರ. ನೋಡ್ರಿ ಅಮ್ಮ, ನೀನು ಏನನ್ನ ಕೇಳ್ತೀಯೋ ದೇವರು ಅದನ್ನೇ ನಿನಗೆ ಕೊಡ್ತಾನೆ. ಆದರೆ ನೀನು ಕೇಳೋ ವಸ್ತು ಹಲ್ಲೆಲೂಯಾ ಇನ್ನೊಬ್ಬರಿಗೆ ಕಷ್ಟಕರವಾಗಿರಬಾರ್ದು. ಹಲ್ಲೆಲೂಯಾ. ಆ ರೀತಿಯಾಗಿ ನೀನು ಕೇಳಬೇಕು. ಸೊ ನೀನೇನು ಕೇಳಿದೀಯಾ, ಅವರು ಯೋಗಕ್ಷೇಮ ಬಿಟ್ಟು ಕೇಳಿಲ್ಲ ನೀನು, ಅದನ್ನು ಬಿಟ್ಟು ಅವ್ರು ಹಾಳಾಗಲಿ ಅಂತ ಕೇಳಿದೀಯ. ಸೊ ನೀನು ಕೂಡ ಅವ್ರು ಹಾಳಾಗಲಿ ಅಂತ ನೀನು ಕೇಳಿದೀಯ. ದೇವರು ಇಬ್ಬರಿಗೆ ತಕ್ಕದ್ದೇ ಕೊಟ್ಟನಲ್ವಾ. ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ, ನನ್ನ ಮಾತಿಂದ ನಿಮಗೆ ಹೇಳಿಸ್ತಾ ಇದ್ದೆ, ನನ್ನ ಬಾಯಿಂದಲೇ ನಿಮಗೆ ಉತ್ತರ ಬರ್ತಾ ಇತ್ತು. ಬಟ್ ಆದರೆ ನೀವು ನಾನು ಹೇಳ್ದನ್ನು ಕೇಳೋದಿಲ್ಲ. ಹಲ್ಲೆಲೂಯಾ. ಇವ್ರೇನು ಬಿಡಪ್ಪ, ಇವ್ರು ಇಷ್ಟ ಹೇಳ್ತಾರೆ, ಇವ್ರೇನು ಚೆನ್ನಾಗಿದ್ದಾರೆ, ನಮ್ಗೆ ಗೊತ್ತು ನಮ್ಮ ಕಷ್ಟ ಏನಂತ, ನಮ್ಮ ಬಡವ್ರದ್ದೇನಂತ, ಸೊ ನಮ್ಮ ಪಾಡಿ ನಾವು ಇದ್ಬಿಟ್ರೆ ಆಯಿತು ಅಂತ ನೀವು ಅನ್ಕೊತೀರ. ಹಲ್ಲೆಲೂಯಾ. ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ಅದು ಅನುಭವ ಆದಾಗ್ಲೇ ನಿಮಗೆ ಅದು ನೋವು ಏನಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಇದು ಅರ್ಥ ಏನಂತ ಹೇಳಿದ್ರೆ ಪ್ರಿಯರೇ, ಅವರು ಸೇವಕರು ಹೇಳ್ತಾರೆ, ನೀವು ಒಳ್ಳೆ ರೀತಿಯಿಂದಾಗಿ ಬೆಳೀತಾ ಇದ್ದೀರಾ, ಅದೇ ರೀತಿಯಿಂದಾಗಿ ಆತ್ಮಿಕ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀರಿ. ಒಬ್ರಿಗೊಬ್ಬರು ಪ್ರಾರ್ಥನೆ ಮಾಡ್ಕೊಳ್ರಿ. ನೀವು ಅವರಿಂದ ಏನು ಬಯಸ್ತೀರೋ ಅದನ್ನು ಫಸ್ಟ್ ನೀವು ಅವ್ರಿಗೆ ಕೊಡ್ರಿ. ಹಲ್ಲೆಲೂಯಾ. ಪ್ರೀತಿ ಆಗಿರ್ಬೋದು, ವಿಶ್ವಾಸ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಒಬ್ಬರನ್ನೊಬ್ಬರು ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದಲ್ಲ ಇಲ್ಲಿ. ಒಬ್ರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ಕೊಳ್ರಿ, ಅದು ಆತ್ಮಿಕ ಜೀವಿತದಲ್ಲಿ ಬೆಳೀಲಿ ಅಂತ. ಹಲ್ಲೆಲೂಯಾ. ನೀನು ಅವರಿಂದ ಏನೋ ಅಪೇಕ್ಷಿಸುತ್ತೀಯೋ, ಅವರು ಒಳ್ಳೆ ರೀತಿಯಿಂದ ಮಾತಾಡಿಸ್ಬೇಕು, ನನ್ನ ಒಳ್ಳೆ ರೀತಿಯಿಂದ ಪ್ರೀತಿ ಮಾಡಬೇಕು ಅಂತ ಯಾವ ರೀತಿ ನೀನು ಅವರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಕೊತೀಯೋ, ಹಲ್ಲೆಲೂಯಾ, ಬಯಸ್ತೀಯೋ ನೀನು, ಫಸ್ಟು ನೀನು ಅವ್ರಿಗೆ ಅದನ್ನು ಮಾಡು. ಪ್ರೀತಿಯಾಗಿರ್ಬೋದು, ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು, ಒಳ್ಳೆ ಸಂಬಂಧದಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ನೀನು ಪರಿವರ್ತನೆ ಮಾಡಿಕೊಂಡು ಆತ್ಮಿಕ ಜೀವಿತದಲ್ಲಿ ನೀನು ಬೆಳೆದು ಇನ್ನೊಬ್ಬರನ್ನೂ ಕೂಡ ಬೆಳೆಸು. ಬರೀ ಅವರಿಂದನೇ ಅಪೇಕ್ಷೆ ಪಟ್ಕೊಳ್ಳೋದಲ್ಲ. ನೀನು ಯಾವಾಗ ಅವ್ರಿಗೆ ಕೊಡ್ತೀಯೋ ಅದು ನಿನಗೆ ರಿಟರ್ನ್ ಆಗಿ ಬರ್ತದೆ. ಹಲ್ಲೆಲೂಯಾ. ನೀನು ಅವ್ರಿಗೆ ಒಂದು ವೇಳೆ ಮೋಸ ಮಾಡಿದ್ರೆ ನಿನಗೂ ಕೂಡ ಅದು ಮೋಸ ಬರ್ತದೆ, ನೀನು ಒಳ್ಳೇದು ಮಾಡಿದ್ರೆ ನಿನಗೂ ಕೂಡ ಒಳ್ಳೇದು ಬರ್ತದೆ. ಹಲ್ಲೆಲೂಯಾ. ನೀನು ಒಂದು ವೇಳೆ ಕರ್ಮ ಮಾಡಿದ್ರೆ ಹಲ್ಲೆಲೂಯಾ ಅವರಿಂದ ನಿನ್ನ ನನ್ನ ಕರ್ಮಪ್ಪ ಇದು ಅಂತೇಳಿ ಅವರು ನಿನ್ನಿಂದ ಕರ್ಮ ಅಂತ ಅನುಭವಿಸ್ತಿದ್ರೆ ನಿನಗೂ ಕೂಡ ರಿಟರ್ನ್ ಆಗಿ ಅದೇ ಬರುತ್ತೆ ಬ್ರದರ್ ಆ್ಯಂಡ್ ಸಿಸ್ಟರ್. ಕರ್ಮನೇ ಅನುಭವಿಸ್ತೀಯಾ? ಅದಕ್ಕೋಸ್ಕರನೇ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ ನೋಡ್ಕೊಳ್ಳೋಣ ಪ್ರಿಯರೇ, ಆಸ್ತಿ ಅಂತ ಅಷ್ಟಕ್ಕಿಂತ. ಹಲ್ಲೆಲೂಯಾ. ಆಗಲೇ ನಾವು ಹೆಚ್ಚಾಗಿ ಆತ್ಮಿಕ ಜೀವಿತದಲ್ಲಿ ಬೆಳೆಯೋದು ಸಾಧ್ಯ ಅಲ್ವಾ. ಆತ್ಮಿಕ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಬೆಳಿತೇವೆ. ನಾವು ಬೆಳೆದು ಇನ್ನೊಬ್ಬರಿಗೂ ಕೂಡ ಮಾರ್ಗದರ್ಶಿಯಾಗಿ ಬದಲಾಗಬೇಕು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಅವ್ರಿಗೋಸ್ಕರ ಅವ್ರು ಬೆಳೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರು ಇದರಲ್ಲಿ ಬೆಳೀತಾ ಇದ್ದಾರೆ ಅಂತ. ಈಗ ಜನ್ರೇಷನ್ ನೋಡ್ಬೇಕಂದ್ರೆ ಆತ್ಮಿಕ ಜೀವಿತದಲ್ಲೂ ಕೂಡ ಬೆಳೆಯೋರನ್ನು ಬೇರೆ ಸಮೇತ ಕಡಿಯೋಕೆ ನೋಡ್ತಾ ಇದ್ದಾರೆ ರೀ ಅಲ್ವಾ. ಕ್ರಿಸ್ತರೇ ಅವರು ಬೆಳಿಬಾರ್ದು ಅಂತ. ಯಾಕೆಂದರೆ ಸೈತಾನವರಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವನು ಯಾವ್ಯಾವ ರೂಪದಿಂದ ಬರ್ತಾ ಇದ್ದಾನೋ ನೋಡ್ರಿ, ಅದನ್ನು ನಾವು ಗ್ರಹಿಸಿಕೊಳ್ಬೇಕು. ಹಲ್ಲೆಲೂಯಾ. ಯಾಕೆ ನಾವು ಪ್ರತಿ ವಾಕ್ಯದಲ್ಲೂ ಕೂಡ ಗ್ರಹಿಸ್ಕೊಳ್ರಿ ಅಂತ ಹೇಳ್ತೇವೆ? ದುರಾತ್ಮನ ಕಾರ್ಯ ಯಾವುದು, ಸೈತಾನನ ಕಾರ್ಯ ಯಾವ ರೀತಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದಾನೆ, ಅದೇ ರೀತಿಯಿಂದ ಯೇಸುವಿನ ನಾಮದಲ್ಲಿ ಅದನ್ನು ಯಾವ ರೀತಿಯಾಗಿ ನಾವು ಮಟ್ಟ ಹಾಕಬೇಕು. ಹಲ್ಲೆಲೂಯಾ. ನಮಗೆ ಕೊಟ್ಟ ಅಧಿಕಾರದಿಂದ ಸೈತಾನನ ಯಾವ ರೀತಿ ತುಳಿಬೇಕಂತ ನಾವು ನೋಡಬೇಕು. ಆತ್ಮಿಕ ಜೀವಿತದಲ್ಲಿ ಬೆಳಿಬೇಕು ಅಂತ ಕೂಡ ಯೋಚನೆ ಮಾಡಬೇಕು ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಆಗಲೇ ನಾವು ಒಳ್ಳೆ ರೀತಿಯಿಂದಾಗಿ ಬದುಕಲು ಸಾಧ್ಯ. ಇದರಲ್ಲಿ ಆತ್ಮಿಕ ಜೀವಿತದಲ್ಲಿ ಬದುಕಲು ಸಾಧ್ಯ, ಜೀವಿಸಲು ಸಾಧ್ಯ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಪ್ರಿಯರೇ, ನೀವು ಅವರಿಂದ ಏನು ಅಪೇಕ್ಷಿಸ್ತೀರೋ ಫಸ್ಟ್ ನೀವು ಅವ್ರಿಗೆ ಕೊಡ್ರಿ. ಧರ್ಮಶಾಸ್ತ್ರದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರಲ್ವಾ. ಹಲ್ಲೆಲೂಯಾ. ಅಂಥ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ನೀವು ಕೂಡ ಅವರಿಗೆ ಅದನ್ನು ಮಾಡಿರಿ. ಧರ್ಮಶಾಸ್ತ್ರದಲ್ಲಿ ಇದೇ ತಾತ್ಪರ್ಯ.
ಹಲ್ಲೆಲೂಯಾ. ಇದನ್ನೇ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಸೊ ನೀನು ಅರ್ಥ ಮಾಡಿಕೊಂಡು ಹಲ್ಲೆಲೂಯಾ ಆತ್ಮಿಕ ಜೀವಿತದಲ್ಲಿ ಬೆಳೆಸು, ಪ್ರೀತಿಯಿಂದ ಮಾತಾಡಿಸು. ಹಲ್ಲೆಲೂಯಾ. ಆಗಲೇ ನೀನು ಒಳ್ಳೆ ರೀತಿಯಿಂದ ಬೆಳಿತೀಯ. ಸ್ಟೇಟಸ್ ನೋಡೋಕೆ ಹೋಗ್ಬೇಡ, ಸ್ಟೇಟಸ್ ಬೆಳೆಸ್ಬೇಕಂತ. ಸ್ಟೇಟಸ್ ಇವತ್ತು ಇರ್ತದೆ, ನಾಳೆ ಹೋಗ್ತದೆ ಅಲ್ವಾ? ಇವತ್ತಿರ್ತದೆ ಸ್ಟೇಟಸ್ಸು, ನಾಳೆ ಹೋಗ್ಬಿಡ್ತದೆ. ನೀನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವುದು ವ್ಯರ್ಥ, ನೀನು ನನ್ನಲ್ಲಿ ಇಲ್ಲದಿದ್ದರೆ ಬದುಕುವುದು ವ್ಯರ್ಥ. ಹಲ್ಲೆಲೂಯಾ. ನೀನು ಇಲ್ಲದ ಸಂಪತ್ತಿನಲ್ಲಿ ಬದುಕುವುದು ವ್ಯರ್ಥ, ನೀನು ಇಲ್ಲದ ಐಶ್ವರ್ಯ ಗಳಿಸುವುದು ವ್ಯರ್ಥ. ನನ್ನ ಯಜಮಾನನೇ ನಿನ್ನ ಮಂದಿರದಲ್ಲಿ ಜೀವಮಾನವೆಲ್ಲ ಕಳೆಯುವೆನು. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆಯ ಎದುರು ನಾ ನೋಡುವೆ, ನಿನ್ನ ಮಂದಿರದಲ್ಲೇ ಧ್ಯಾನ ಮಾಡುವೆ. ನಿನ್ನ ಪ್ರಸನ್ನತೆಯ ಎದುರು ನಾ ನೋಡುವೆ, ನಿನ್ನ ಮಂದಿರದಲ್ಲೇ ಧ್ಯಾನ ಮಾಡುವೆ. ಇಳಿದು ಬಾರಯ್ಯ, ಇಳಿದು ಬಾರಯ್ಯ, ದಾಹವಾಗಿದೆ ಜೀವ ಜಲವ ತಾರೆಯ. ಹಲ್ಲೆಲೂಯಾ. ಹೋ ಮೇಘವೇ, ಹೋ ಮೇಘವೇ, ಮಾತಾಡು ನೀನೀಗಲೇ. ಎಬಿನೆಜರೇ, ಎಬಿನೆಜರೇ, ನನ್ನಯ ಸಹಾಯಕನೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.